ಹಾಯ್ ಹಲೋ ವೆಲ್ಕಮ್ ಟು ಶುಭ ವ್ಲಾಗ್ಸ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಓವನ್ ಇಲ್ಲದೆ ಹೇಗೆ ಮನೇಲೇ ಪಪ್ಸ್ ಮಾಡ್ಕೊಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಗ್ ಪಪ್ಸ್ ಮಾಡೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಮೊದಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ಮೈದಾ ಹಿಟ್ಟಿನಲ್ಲೇ ಮಾಡ್ಬೋದು. ನಾನು ಎರಡನ್ನೂ ಸ್ವಲ್ಪ ತೊಗೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕ್ವಾಂಟಿಟಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಬೇಕಂದ್ರೆ ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗಿರಲಿ ಹಾಗೆ ಕಲಿಸ್ಕೊಬೇಕು. ಚೆನ್ನಾಗಿ ಮಿದ್ಕೊಬೇಕು. ಕಲಿಸ್ಕೊಂಡು ಚೆನ್ನಾಗಿ ಮಿದ್ಕೊಂಡ್ರೇ ಅದನ್ನು ತೀಡಿದಾಗ ಪದರ ಪದರ ಬರೋದು ಸಾಧ್ಯ ಆಗೋದು. ಹಾಗಾಗಿ ನೋಡಿ ಈ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಮಿದ್ಕೊಬೇಕು. ಚೆನ್ನಾಗಿ ಮಿದ್ಕೊಂಡ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆದರೂ ಸರಿ, ಎಣ್ಣೆ ಆದರೂ ಸರಿಯೇ ಹಾಕ್ಕೊಂಡು ಚೆನ್ನಾಗಿ ಸವರಿ ಚೆನ್ನಾಗಿ ಅದನ್ನೊಂದು ಸ್ಟೆಪ್ ಮಿದ್ದಿ ಅದನ್ನು ಸೈಡಿಗೆ ಇಟ್ಬಿಡೋಣ. ಒಂದು ಪ್ಲೇಟ್ ಹಾಕಿ ಇಲ್ಲ ಕಾಟನ್ ಬಟ್ಟೆ ಅದರ ಮೇಲೆ ಮುಚ್ಚಿಬಿಟ್ಟು ಇಟ್ಬಿಡೋಣ. ಹಾಗೆ ಇದನ್ನು ಒಂದು ಸ್ವಲ್ಪ ನೆನೆಯೋಷ್ಟೊತ್ತಿಗೆ ಸ್ಟಫಿಂಗ್ ಕೂಡ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಸ್ಟಫಿಂಗಿಗೆ 2 ಟೇಬಲ್ ಸ್ಪೂನ್ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಸನ್ಪ್ಯೂರ್ ಆಯಿಲು. ಹಾಗೆ ಇದಕ್ಕೆ ಇವಾಗ ನಾನು ದೊಡ್ಡ ಸೈಜಿನ 3 ಈರುಳ್ಳಿ ತೊಗೊತಾ ಇದ್ದೀನಿ. ನಮ್ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊತಾ ಇದ್ದೀವಿ. ನೀವು ಬೇಕಿದ್ರೆ ಕಡಿಮೆ ಮಾಡ್ಕೊಬೋದು. 3 ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನೀವು ಬೇಕಿದ್ರೆ ಇದಕ್ಕೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ವೆಜ್ ಪಪ್ಸ್ ಕೂಡ ಮಾಡ್ಕೊಬೋದು. ಸೇಮ್ ಸ್ಟಫಿಂಗ್ ಅಷ್ಟೇನೆ. ನಾನು ಎಗ್ ಇಡ್ತಾಯಿದ್ದೀನಿ. ನೀವು ವೆಜಿಟೇಬಲ್ಸ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳು ತಿನ್ನದೇ ಇರೋ ಮಕ್ಕಳು ಕೂಡ ಈ ಥರ ಪಪ್ಸ್ನಲ್ಲಿ ಕಟ್ ಮಾಡಿ ಹಾಕ್ಕೊಡೋದ್ರಿಂದ ತಿಂತಾರೆ, ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಕೆಂಪಗಾಗೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಕಡಿಮೆ ಉರಿನಲ್ಲೇ ಮಾಡ್ಕೊಳ್ಳೋಣ ಯಾವುದೇ ಅಡುಗೆ ಆದರೂ ಅಷ್ಟೇನೆ. ಯಾಕೆ ಅಂದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟರೆ ಒಳಗಡೆ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಬೆಂದಿರೋ ಥರ ಇರುತ್ತೆ. ಹಾಗೆ ನಾನು ಇದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಲಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಬೇಗ ಟೊಮೊಟೊ ಕೂಡ ಸ್ಮ್ಯಾಶ್ ಆಗುತ್ತೆ. ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇರೋದು ಉಪ್ಪನ್ನ. ಒಂದೇ ಸರಿ ನಾನು ಜಾಸ್ತಿ ಹಾಕಿ ಮತ್ತೆ ಹಾಕ್ತಾಯಿಲ್ಲ, ನೋಡ್ಕೊಳ್ಳಿ. ಆಮೇಲೆ ನೀವು 2 ಸರಿ ಹಾಕ್ತಾ ಇದ್ದಾರೆ ಉಪ್ಪನ್ನ ಅಂತಂದ್ಬಿಟ್ಟು ನೀವು ಮಿಸ್ ಮಾಡ್ಕೊಂಡು ಉಪ್ಪು ಜಾಸ್ತಿ ಹಾಕ್ಕೊಬೇಡಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಪನ್ನೀರ್ ಪಪ್ಸ್ ಕೂಡ ಅಷ್ಟೇ ಹೀಗೆ ಮಾಡೋದು. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಹಾಗೆ ಇದಕ್ಕೆ ಇವಾಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಮೆಥಡ್ ಒಂದೇ, ಆದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಬೇರೆ ಆಗುತ್ತೆ ಅಷ್ಟೇನೆ. ಈ ಪನ್ನೀರ್ದಾದರೂ ಅಷ್ಟೇ, ಮೊಟ್ಟೆದಾದರೂ ಸರಿಯೇ, ತರಕಾರಿದಾದರೂ ಸರಿಯೇ. ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿಂಗ್ ಕೊಡೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದನ್ನು. ಧನಿಯಾ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಬಿಡೋಣ, ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ಏನಲ್ಲ. ನಿಮ್ಗೆ ಯಾವ ಮಸಾಲೆ ಬೇಕೋ ಆ ಮಸಾಲೆನ ಸೇರಿಸ್ಕೊಬೋದು. ಈ ಜೀರಿಗೆ ಪೌಡರ್ ಕೂಡ ಸೇರಿಸ್ಕೊಬೋದು, ಪೆಪ್ಪರ್ ಪೌಡ್ರು ಕೂಡ ಸೇರಿಸ್ಕೊಬೋದು. ನನಗೆ ಇಷ್ಟು ಸಾಕು, ನಾನು ಹಾಗಾಗಿ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು, 1 ಟೇಬಲ್ ಸ್ಪೂನಷ್ಟು. ನೋಡಿ ನಾನು ಅಲ್ಲಿಗೂ ಕಡಿಮೆ ಉರಿ ಇಟ್ಟಿದ್ದೀನಿ, ಆದ್ರೂ ತಳ ಹಿಡ್ದಿದೆ. ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾಯಿದೆ ಸೈಡಲ್ಲೆಲ್ಲನೂ. ಈ ಥರ ಎಣ್ಣೆ ಬಿಡಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ ಟಚ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದು ಮಾಡ್ಕೊಬೇಕು. ಹಾಗೆ ನಾನು ಮೊಟ್ಟೆನ ಕೂಡ ಬೇಯೋದಕ್ಕಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 8 ಮೊಟ್ಟೆ ಬೇಯೋದಕ್ಕಿಟ್ಟಿದ್ದೀನಿ. ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಮೊಟ್ಟೆ ಬೇಕಿದ್ರೂ ಇಡ್ಬೋದು, ನಾನು ಹಾಫ್ ಇಟ್ಕೊತಾ ಇದ್ದೀನಿ.
ಅಷ್ಟರಲ್ಲಿ ಗೋಧಿ ಹಿಟ್ಟು ಕೂಡ ಕಲಸಿಟ್ಟಿರೋದು ಸ್ಟಫಿಂಗು ರೆಡಿಯಾಗಿದೆ. ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಕಲಸಿದ್ವಲ್ಲ ಅದು ಕೂಡ ಸಾಫ್ಟಾಗಿ ಒಂದು ನೆಂದಿದೆ. ಒಂದು 1/2 ಇಡೀ ಚೆನ್ನಾಗಿ ಕಲಿಸ್ಬಿಟ್ಟಾದಮೇಲೆ ಈಗ ತಿರ್ಗಾ ಇನ್ನೊಂದು ಟ್ರಿಪ್ಪು ಅದನ್ನು ಚೆನ್ನಾಗಿ ಇದು ಮಾಡ್ಕೊಬೇಕು, ಮಿದ್ಕೊಬೇಕು. ನಾವು ಚೆನ್ನಾಗಿ ಅದನ್ನು ಮಿದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇಸುಕ್ಕೊಂಡು ಇದು ಮಾಡ್ಕೊಬೇಕು. ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದಾಗಿ ಕಟ್ ಮಾಡಿಕೊಂಡು ಅದನ್ನು ತೀಡ್ಕೊಳ್ಳೋಣ. ನೋಡಿ ಈ ಥರ ತೀಡ್ಕೊಬೇಕು. ಒಂದು ಸ್ಟೆಪ್ ಈ ಥರ ತೀಡ್ಕೊಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ಪಿಗೆ ಸ್ವಲ್ಪ ಅದರ ಮೇಲೆ ಎಣ್ಣೆ ಹಾಕಿ ಎಣ್ಣೆನ ಸುತ್ತು ಸವರ್ಬಿಟ್ಟು ತಿರ್ಗಿ ಅದ್ರ ಮೇಲೆ ಒಂಚೂರು ಪೌಡರ್ ಹಾಕಿ ಅದನ್ನು ತಿರ್ಗಾ ಇನ್ನೊಂದು ಟ್ರಿಪ್ಪು ಅದನ್ನು ತೀಡ್ಕೊಬೇಕು. ಆಗ್ಲೇನೆ ಅದು ಪದರ ಬರೋದಕ್ಕೆ ಸಾಧ್ಯ ಆಗೋದು. ಹೊರಗಡೆ ಬೇಕ್ರಿನಲ್ಲಿ ತರೋದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಯೂಸ್ ಮಾಡಿರ್ತಾರೆ. ಹಾಗೆ ಅದನ್ನು ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಬರುತ್ತೆ. ಅಷ್ಟು ಹೆಲ್ತಿ ಅಂತಲೂ ಅನ್ಸೋದಿಲ್ಲ. ಮನೇಲಿ ನಿಮ್ಗೆ ಹೇಗಾಗುತ್ತೋ ಹಾಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂತಂದ್ಬಿಟ್ಟು ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಒಂದು ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದನ್ನು ಕೂಡ ತೀಡ್ಕೊತಾ ಇದ್ದೀನಿ. ಒಂದೇ ಸರಿ ಬೇಗ ಮಾಡ್ಕೊಂಬಿಡೋಣ ಅಂತಂತಂದ್ಬಿಟ್ಟು ನಾನು ಫಸ್ಟಿಗೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಅದನ್ನು ಸ್ಟಫಿಂಗ್ ಹಾಕಿ ಮರ್ಚೋಣ ಅಂದ್ಕೊಂಡೆ. ಆದರೆ ಬೇಡ, ತುಂಬ ದಪ್ಪ ಆಗಿಬಿಡುತ್ತೆ ಅಂತಂತಂದ್ಬಿಟ್ಟು ಆದಷ್ಟು ತೆಳ್ಳಗೆ ತೀಡ್ಕೊಳ್ಳಿ. ಒಂದು ಟ್ರಿಪ್ ಅದ್ರ ಮೇಲೆ ಎಣ್ಣೆನೂ ಪೌಡರ್ ಹಾಕಿ ಸುತ್ತೂ ಇದು ಮಾಡಾದಮೇಲೆ ಮತ್ತೆ ಅದನ್ನು ಮರ್ಚಿ ಮತ್ತೆ ತೀಡಿ. ತಿರುಗಿ ಇನ್ನೊಂದು ಸರಿನೂ ಕೂಡ ಎಣ್ಣೆ ಹಾಕಿ ಮತ್ತೆ ಅದನ್ನು ಇದು ಮಾಡಿ ಮತ್ತೆ ತೀಡಿ. ಸೇಮ್ ಬೇಕ್ರಿಲಿ ಮಾಡ್ದಾಗೇನೆ ಪದರ ಬಂದೇ ಬರುತ್ತೆ. ಟ್ರೈ ಮಾಡಿ, ತೆಳ್ಳಗೆ ಮಾಡಿ ಆದಷ್ಟೂ. ಮಂದ ಮಾಡಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ರೋಸ್ಟ್ ಆಗಿರುತ್ತೆ, ಒಳಗಡೆ ಒಂದು ಸ್ವಲ್ಪ ಹಸಿ ಥರನೇ ಇರುತ್ತೆ. ಹಾಗಾಗಿ ಈ ಥರ ಪೌಡರ್ನ ಹಾಕ್ಕೊಂಡು ಸುತ್ತೂ ಇದು ಮಾಡಿ ನಂತರ ಅದನ್ನು ಮರ್ಚ್ಕೊಳ್ಬೇಕು. ನೋಡಿ ಈ ಥರ ತಿರ್ಗಿ ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕಿ ತಿರ್ಗಿ ಪೌಡರ್ ಹಾಕ್ಕೊಳ್ಳೋಣ. ಪೌಡರ್ ಹಾಕ್ಕೊಂಡು ತಿರ್ಗಿ ಅದನ್ನು ಮರ್ಚ್ಕೊಬೇಕು. ಹೀಗೆ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪಾಗಿ ತಿಳ್ಕೊಳ್ಳೋಣ. ರೌಂಡ್ ಶೇಪ್ ಆದರೂ ಸರಿಯೇ, ಬಾಕ್ಸ್ ಶೇಪ್ ಆದರೂ ಸರಿಯೇ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಈ ಥರ ಲಟ್ಟಿಸ್ಕೊಳ್ಳಿ. ನನ್ನ ಮಗನಿಗೆ ಮನೇಲಿ ಮಾಡೋದಾದರೆ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆದಾದರೆ ಬೇಡ ಅಂತಲೇ ತಿನ್ನೋದಿಲ್ಲ. ಅದೇನೋ ಒಬ್ಬೊಬ್ಬ ಮಕ್ಕಳು ಆ ಥರ ಇರ್ತಾರೆ. ಹಾಗಾಗಿ ಅಷ್ಟೇನೆ. ನೋಡಿ ನಾನು ಈ ಥರ ಬಾಕ್ಸ್ ಶೇಪಲ್ಲೇ ತಿಳ್ಕೊತಾ ಇದ್ದೀನಿ. ಆದಷ್ಟು ತೆಳ್ಳಗೆ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ನ ಹಾಕ್ಕೊಳ್ಳೋಣ. ಸ್ಟಫಿಂಗ್ನ ಸೇರಿಸ್ಕೊಂಡು ಅದರ ಮೇಲೆ ಮೊಟ್ಟೆ ಇಡೋಣ. ನಾನು ಒಂದು ಮೊಟ್ಟೆ ಪೂರ್ತಿ ಇಡ್ತಾಯಿದ್ದೀನಿ. ಇದಕ್ಕೆ ಕಟ್ ಮಾಡಿರೋದನ್ನೇ ಜೋಡಿಸ್ಬಿಟ್ಟು ಫುಲ್ಲಾಗಿ ಇಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸೈಡಲ್ಲಿ ಕೋಟೆಡ್ ಆಗಿ ಇದು ಮಾಡೋದಕ್ಕೆ ಕಾರ್ನ್ಫ್ಲೋರ್ನ ಇಲ್ಲ ಮೈದಾ ಹಿಟ್ಟನ್ನ ಎರಡರಲ್ಲಿ ಯಾವುದಾದ್ರೂ ಸರಿನೇ ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಸುತ್ತೂ ಬಳ್ಕೊಬೇಕು. ಯಾಕೆಂದರೆ ಒಳಗಡೆ ಇರೋ ಮಸಾಲೆ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣನೇ ಅದು ಬರೀ ಗೋಧಿ ಹಿಟ್ಟನ್ನೇ ಹಾಗೆ ಮೆತ್ತಿದ್ರೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಈ ಥರ ಮಾಡೋದ್ರಿಂದ ಮೆತ್ಕೊಳುತ್ತೆ, ಓಪನ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಪ್ರೆಸ್ ಮಾಡೋದು ಬೇಡ. ಸೈಡಲ್ಲಿ ಆ ಥರ ಕ್ರೀಮ್ ಇದು ಮಾಡಿರೋದ್ರಿಂದ ಕ್ಲೀನಾಗಿ ಕೂತ್ಕೊಳುತ್ತೆ, ಏನೂ ಇದಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ಟದಾಗಿ. ಈಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಸೈಡ್ನಲ್ಲಿ. ಎಣ್ಣೆ ಕೂಡ ಕಾದಿದೆ, ಬಿಡೋಣ. ಬಿಟ್ಟು ಕಡಿಮೆ ಊರಿನಲ್ಲಿ, ಆದಷ್ಟು ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಬೇಯಬೇಕಲ್ವ. ಇವಾಗ ಇದು 4 ಪದರ ನಾವು ಮರ್ಚಿದ್ದೀವಿ. ಹಾಗಾಗಿ ಮೇಲೆ ಇರೋ ಪದರ ಬೆಂದಿರೋದಿಲ್ಲ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ತಾಳ್ಮೆಯಿಂದ ಕುಕ್ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ವೆಜ್ ಪಪ್ಸ್ ಕೂಡ ಸೇಮ್ ಇದೇ ಥರನೇ ಮಾಡ್ಬೋದು. ಆದರೆ ನಾವು ಅದನ್ನು ಬಾಕ್ಸ್ ಶೇಪ್ನಲ್ಲಿ ಮಾಡೋದ್ರಿಂದ 1 ಫೋಲ್ಡ್ ಮಾಡ್ಕೊಂಡ್ರೇ ಸಾಕು. ಈ ಥರ ಏನು 4 ಫೋಲ್ಡಿಂಗ್ ಮಾಡೋಷ್ಟು ಇರೋದಿಲ್ಲ. ಈಗ ಉಲ್ಟಾ ಮಾಡ್ಕೊಳ್ಳೋಣ, ನಿಧಾನವಾಗಿ ಮಾಡ್ಕೊಳ್ಳೋಣ. ಎಣ್ಣೆ ಹುಷಾರಾಗಿ ಕೆಲಸ ಮಾಡಬೇಕು ಮಾಡೋವಾಗ. ಕಡಿಮೆ ಉರಿನೇ ಇಟ್ಕೊಬೇಕು, ಜಾಸ್ತಿ ಉರಿ ಇಟ್ಕೊಬಾರ್ದು. ಆದಷ್ಟು ಈ ಥರ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಆ ಬಬಲ್ಸ್ ಬರ್ತಾ ಇದೆಯಲ್ಲ ಎಣ್ಣೆಯಲ್ಲಿ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಆಲ್ಮೋಸ್ಟು ಅದು ಕಮ್ಮಿ ಆದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಇದಕ್ಕೆ ನಾವು ಬೇಕಿದ್ರೆ ಪುದೀನ ಚಟ್ನಿ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲ ಟೊಮೊಟೊ ಸಾಸ್ ಇರುತ್ತಲ್ಲ ಕೆಚಪ್ಪು, ಮಕ್ಕಳಿಗೆ ಅದರಲ್ಲಿ ಕೂಡ ಸರ್ವ್ ಮಾಡ್ಬೋದು. ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಮನೇಲಿ ನಾವು ಹೈಜಿನಿಕ್ಕಾಗಿ ಮಾಡಿಕೊಡ್ಬೋದು. ಹೊರಗಡೆ ಅದು ಹೇಗೆ ಮಾಡಿರ್ತಾರೆ ಏನೋ ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಅವರು ಬೇರೆ ಬೇರೆ ಎಣ್ಣೆ ಎಲ್ಲ ಬಳಸಿರ್ತಾರೆ. ಡೈಲಿ ಒಂದೇ ಎಣ್ಣೆನಲ್ಲೇನೆ ಅವರು ಮಾಡಿರೋ ಎಣ್ಣೆಗೆ ತಿರ್ಗಾ ರಿಪೀಟ್ ಎಣ್ಣೆ ಹಾಕಿ ಅದರಲ್ಲೇ ಮಾಡ್ತಾರೆ ಹೊರತು ಆ ಎಣ್ಣೆನೇನು ಅವ್ರೇನು ಖಾಲಿ ಮಾಡೋದಿಲ್ಲ. ಹೋಟ್ಲಲ್ಲಾದರೂ ಅಷ್ಟೇನೆ, ಈ ಬೇಕ್ರಿಗಳಲ್ಲಾದರೂ ಅಷ್ಟೇನೆ. ಬಟ್ ನಾವು ಮನೇಲಿ ಮಾಡೋವಾಗ ಎಷ್ಟು ಮಕ್ಳಿಗೋಸ್ಕರ ಅಂತ ಕಾಳಜಿ ವಹಿಸಿ ಮಾಡ್ತೀವಲ್ಲ, ಅದು ತುಂಬ ನೀಟ್ನೆಸ್ಸಾಗಿ ಮಾಡಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅದು ತಿಂದಾದಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆ ಖುಷಿ ನಮಗೆ. ಇಷ್ಟು ರಿಸ್ಕ್ ತೊಗೊಂಡು ಮಾಡಿದ ಬೇಜಾರೆಲ್ಲನೂ ಹೊರಟೋಗ್ಬಿಡುತ್ತೆ. ಕಷ್ಟ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಕಷ್ಟ ಅಂತ ಅನಿಸೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂತಂದ್ಬಿಟ್ಟು. ಆಗಿದೆ ಇದು ಆಲ್ಮೋಸ್ಟು. ತೆಗ್ದಿಯೋಣ ಇವಾಗ. ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಚೆನ್ನಾಗಾಗಿದೆ. ಅದು ತೆಕ್ಕೊಂಬಿಡೋಣ. ಅದು ಆಗಿದೆ ಆಲ್ಮೋಸ್ಟು, ಅದು ಬೆಂದಿದೆ. ಬನ್ನಿ ಈಗ ಸರ್ವ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಕ್ರಿಸ್ಪಿಯಾಗಿದೆ. ಎಲ್ಲ ಒಳಗಡೆ ಎಲ್ಲ ಬೆಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತಂತಂದ್ಬಿಟ್ಟು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತಂತಂದ್ಬಿಟ್ಟು. ಒಳಗಡೆ ಇಟ್ಟಿರೋ ಕ್ರೀಮ್ ಇದ್ರದ್ದು ಒಳಗಡೆ ಇಟ್ಟಿರೋ ಮಸಾಲೆ ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನೋಡಿ ಈ ಥರ ಸಾಸ್ ಕೊಟ್ಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡಿ ತುಂಬಾ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡಿ ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.